ಇದೀಗ ಬಂದ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಕ್ಯಾನ್ಸರ್ನಿಂದ ನರಳಿ ಇದೀಗ ಕೊನೆಯುಸಿರೆಳೆದಿದ್ದಾರೆ ಖ್ಯಾತ ನಟಿಯೊಬ್ಬರು. ಹಾಗಾದರೆ ಈ ಖ್ಯಾತ ನಾಯಕಿ ನಟಿ ಯಾರು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ಯಾಂಡಲ್ವುಡ್ನಲ್ಲಿ ಮೇಲಿಂದ ಮೇಲೆ ಸಾವು ನೋವುಗಳು ಸಂಭವಿಸ್ತಾನಿದೆ. ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾನಿದೆ. ಇದೇ ಸಾಲಿನಲ್ಲಿ ಮತ್ತೊಬ್ಬ ಖ್ಯಾತ ನಟಿ ಇದೀಗ ನರಳಿ ಕೊನೆಯುಸಿರೆಳೆದಿದ್ದಾರೆ ಸ್ನೇಹಿತರೆ. ಹೌದು, ಹಾಗಾದರೆ ಏನಾಯಿತು ಅಂತ ನೋಡ್ತಾ ಬಂದರೆ ಪೂವಮ್ ಅವ್ರಿಗೆ ಕ್ಯಾನ್ಸರ್ನಿಂದ ಬಳಲ್ತಿದ್ದು. ಸುಮಾರು 65 ವರ್ಷ ವಯಸ್ಸಾಗಿತ್ತು. ಈಗಾಗಲೇ 1.5 ವರ್ಷದಿಂದ ಸತತವಾಗಿ ಚಿಕಿತ್ಸೆಯನ್ನು ಮುಂಬೈನಲ್ಲಿ ಪಡೀತಿದ್ದರು. ಇನ್ನು ಮೂಲತಃ ಅವರು ಮಲಯಾಳಂನ ಖ್ಯಾತ ನಟಿಯಾಗಿದ್ದಾರೆ. ಅಲ್ಲೇ ನಾಯಕಿಯಾಗಿ 1965ರಿಂದ 1985 ತನಕನೂ ಸಹ ನಾಯಕಿಯಾಗಿ ಗುರುತಿಸಿಕೊಂಡು ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದ್ದಾರೆ. ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದರು. ಇತ್ತೀಚೆಗೆ ಮಲಯಾಳಂನ ಸಾಕಷ್ಟು ಸೀರಿಯಲ್ಗಳಲ್ಲಿ ತಾಯಿ ಪಾತ್ರದಲ್ಲಿ ಕೂಡ ಅಭಿನಯಿಸುತ್ತಿದ್ದರು. ಕನ್ನಡದಲ್ಲಿ ಅಂಬರೀಷ್ ಮತ್ತು ಕಲ್ಯಾಣ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರ ಜೊತೆ ಕೂಡ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಬೆಂಕಿಯ ಬಲೆ, ಒಲವಿನ ಗೆಲುವು ಎಂಬ ಸಿನಿಮಾಗಳಲ್ಲೂ ಕೂಡ ಇವರು ನಾಯಕಿಯಾಗಿ ಗುರುತಿಸಿಕೊಂಡಿದ್ದಂಥ ಪೂವಮ್ ಅವರು ಇಂದು ಕ್ಯಾನ್ಸರ್ನಿಂದ ಕೊನೆಯುಸಿರೆಳೆದಿದ್ದಾರೆ. ಏನೇ ಇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ. ಮತ್ತಷ್ಟು ವಿಡಿಯೋಗಳಿಂದ ಭೇಟಿಯಾಗೋಣಂತೆ. ಧನ್ಯವಾದಗಳು.